ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದಲ್ವಾ ಇಟ್ಟಿದ್ದು? ಯಾವಾಗ ಅಲ್ಲಿ ಹೋಯ್ತು? ಅಶೋಕ್ ಅಂಕಲ್, ನಾನೇ ಇಟ್ಟಿದ್ದು. ಕೂತ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು. ಮೋಸ್ಟ್ಲಿ ನಾನೇ ಇಟ್ಟಿದ್ದೆ ಅನ್ಸುತ್ತೆ. ನೀವು ಈ ತರ ಸ್ಲೋ ಆಗಿ ಓಡಿಸಿದ್ರೆ ನಂಗೆ ನಿದ್ದೆ ಬರುತ್ತೆ ಅಷ್ಟೇ. ನಾನು ಹಿಂದೆ ಹೋಗ್ತೀನಿ. ಆಕಾಶ್ ಅಂಕಲ್, ಮತ್ತೇನಾಯ್ತು? ಇದು ಮತ್ತೆ ಹಿಂಗ್ ಮುಂದೆ ಬಂತು. ಈಗಷ್ಟೇ ಹಿಂದೆ ಇತ್ತಲ್ವಾ? ಏನು ಅರ್ಥನೇ ಆಗ್ತಾ ಇಲ್ಲ. ಸಿಗ್ತಲ್ವಾ ನಮಗೆ? ಈ ದೇವಸ್ಥಾನ ನೋಡ್ದಂಗಿದೆಯಲ್ಲ. ಇದೆಲ್ಲ ನೋಡ್ದಂಗಿದೆಯಲ್ಲ. ಎಲ್ಲಿಂದ ಬಂದು ವಾಪಸ್ ಅಲ್ಲೇ ಬಂದಂಗಿದೆ. ಏನಾಗ್ತಾ ಇದೆ? ಟೆನ್ಷನ್ ಆಗ್ಬೇಡಿ, ನಾನು ಮುಂದೆ ಬರ್ತೀನಿ ರೀ. ಹಲೋ ಮಗ, ಎಲ್ಲೋ ಇದೆಯಾ? ನಾನು ಬರ್ತಾ ಇದ್ದೀನಿ ಮಗ. ಇನ್ನೂ ಎಷ್ಟೊತ್ತಾಗುತ್ತೆ? ಇಷ್ಟೊತ್ತಲ್ಲಿ ಅಲ್ಲಿ ಇರಬೇಕಾಗಿತ್ತು, ಬಟ್ ರೋಡ್ ಯಾಕೋ ತುಂಬಾ ಕನ್ಫ್ಯೂಸ್ ಆಗ್ತಿದೆ ಕಣ. ಬಂದ್ಬಿಡ್ತೀನಿ 10 ಮಿನಿಟ್ಸ್. ಅದೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳ್ತಿದ್ದೆ. ಅದೇನು ಅಂತ ನಂಗೆ ಟೆನ್ಷನ್ ಆಗ್ತಿದೆ. ಏನು ಪ್ರಾಬ್ಲಮ್ ಇಲ್ಲ ತಾನೆ? ಮಗ ನೀ ಏನ್ ತಲೆ ಕೆಡಿಸ್ಕೋಬೇಡ, ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಸರಿ, ಬೇಗ ಬಾ. ಬಾಯ್. ಈಗ ತಾನೇ ಇಲ್ಲಿಗೆ ಬಂದಿದ್ನಲ್ಲ, ಮತ್ತೆ ಹೇಗೆ ಇಲ್ಲಿಗೆ ಬಂದೆ? ನಾರೇ ಹಾಗೆ ಮಾಡ್ತಿರೋದು ಆಕಾಶ್ ಅಂಕಲ್. ಅಪ್ಪನ ಹತ್ರ ಈ ಅಸ್ಥಿ ಕೊಟ್ಟು ನನ್ನ ಕಳ್ಸಕ್ ನೋಡಿದ್ರೆ ನಾನು ಸುಮ್ಮನೆ ಇರ್ತೀನಾ? ನಿಮ್ಮನ್ನ ಚೆನ್ನಾಗಿ ಸುತ್ತಿಸ್ತೀನಿ. ಸುತ್ತಿ ಸುತ್ತಿ ಲಾಂಗ್ ಡ್ರೈವ್.
ಪುಟ, ಈಗ ನೀನು ದೊಡ್ಡೋಳಾಗಿದ್ಯಾ, ನಿನ್ನ ಬಟ್ಟೆಗಳನ್ನ ನೀನು ಫೋಲ್ಡ್ ಮಾಡೋದನ್ನ ಕಲ್ತ್ಕೋಬೇಕು ಆಯ್ತಾ? ಕಬೋರ್ಡ್ ಎಲ್ಲ ಇಲ್ಲಾಂದ್ರೆ ಗಲೀಜಾಗಿ ಕಾಣುತ್ತೆ. ನೋಡು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿಲ್ಲಿ ಈ ಥರ ಒಂದು ಫೋಲ್ಡ್ ಮಾಡ್ಕೋಬೇಕು. ಮಾಡಿದ್ರೆ ಈಗ ನೀಟಾಗಿ ಕಾಣುತ್ತೆ. ಏನ್ ಮಾಡ್ತಾ ಇರ್ಬೋದು? ಅಪ್ಪ ಮತ್ತೆ ಅಶೋಕ್ ಅಂಕಲ್ ಮೀಟ್ ಆಗೋದನ್ನ ತಡೆದ್ಲ, ಅಥವಾ ಅಪ್ಪ ಮತ್ತೆ ಅಶೋಕ್ ಅಂಕಲ್ ಮೀಟ್ ಆಗೇ ಬಿಟ್ರ? ನೋಡು, ಈ ತರ ಎಲ್ಲ ಬಟ್ಟೆನ ಮಡ್ಚಿಟ್ರೆ ಎಷ್ಟು ನೀಟಾಗಿ ಕಾಣತ್ತೆ ಗೊತ್ತಾ? ಸಿಹಿ, ಓಯ್, ಹಾ ಸೀತಮ್ಮ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ನಿನ್ ಗಮನ ಎಲ್ಲೇ ಇದೆ? ಇಷ್ಟೊತ್ತು ನಾನು ಏನ್ ಹೇಳ್ಕೊಟ್ಟೆ ಕೇಳಿಸ್ಕೊಂಡ? ಅದನ್ನ ಕೇಳಿಸ್ಕೊಂಡೆ. ಸರಿ ಹೇಳು, ನಾನು ಏನ್ ಹೇಳ್ದೆ? ಅದು ಕೇಳಿಸ್ಕೊಂಡೇ ಇಲ್ಲ. ನೀನು ಸುಳ್ಳು ಹೇಳೋದ್ ಕಲ್ತಿದ್ಯಾ? ಎಲ್ಲಿಂದ ಕಲ್ತ್ಕೊಂಡೆ ಇದನ್ನೆಲ್ಲ? ಸಾರಿ ಸೀತಮ್ಮ. ಸರಿ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ಸರಿಯಾಗಿ ಗಮನ ಇಟ್ಟು ನೋಡ್ಕೋ ಆಯ್ತಾ? ನೋಡು, ಫ್ರಾಕ್ನ ಹೀಗೆ ಮಡ್ಚ್ಬೇಕು. ಸೀತಮ್ಮ, ಅಪ್ಪನ್ ಫೋನ್ ಮಾಡಿ ಬರಕ್ ಹೇಳು. ಯಾಕೆ? ನಂಗೆ ಅಪ್ಪ ಬೇಕು. ಓ, ಕೆಲ್ಸದಿಂದ ತಪ್ಪಿಸ್ಕೊಳಕ? ಈಗ ನಾನು ಬೈದ ತಕ್ಷಣ ನಿಂಗೆ ಅಪ್ಪ ಬೇಕು ತಾನೆ? ಅದೆಲ್ಲ ಆಗಲ್ಲ. ಬಟ್ಟೆ ಫೋಲ್ಡ್ ಮಾಡೋದನ್ನ ಫಸ್ಟ್ ಕಲ್ತ್ಕೋ. ಪ್ಲೀಸ್ ಸೀತಮ್ಮ, ನಂಗೆ ಅಪ್ಪ ಬೇಕು. ಸಿಹಿ, ಆಟ ಮಾಡ್ಬೇಡ. ಅಪ್ಪ ಕೆಲ್ಸದ ಮೇಲೆ ಆಫೀಸ್ಗೆ ಹೋಗಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನನ್ಗೆ ಈಗಲೇ ಅಪ್ಪ ಬೇಕು. ಕರಿಯವ್ರ. ಏನಾಗಿದೆ ನಿಂಗೆ? ಯಾಕೆ ಎಷ್ಟು ಹಟ್ಮಾರಿ ಆಗಿದ್ಯಾ? ಹೌದು, ನಾನು ಹಟ್ ಮಾರಿ. ಸಿಹಿ, ಸರಿ, ನೀನು ಈ ಕೆಲಸ ಮಾಡ್ಬೇಡ, ನಾನೇ ಮಾಡ್ಕೋತೀನಿ. ಅಪ್ಪ ಅಂತ ಬರೆಯೋದ್ ಕಲ್ತಿದ್ಯಲ್ಲ, ಬರೀ. ಅಪ್ಪ ಬಂದ್ರೇನೆ ನಾನು ಅಪ್ಪ ಅಂತ ಬರೆದು ತೋರಿಸ್ತೀನಿ. ಈಗೇನು ಅಪ್ಪ ಬರ್ದೇ ಇದ್ರೆ ನೀನ್ ಏನು ಮಾಡಲ್ವಾ? ಏನು ಮಾಡಲ್ಲ. ಊಟ ತಿಂಡಿ ಏನು ಮಾಡಲ್ಲ. ಅಪ್ಪ ಬೇಕು, ಅಪ್ಪ ಬೇಕು, ಅಪ್ಪ ಬೇಕು. ಯಾಕೆ ಹೀಗಾಗ್ತಿದೆ ನನ್ನ ಜೊತೆ? ಯಾಕೆ ಅಂದ್ರೆ ನಾನೇ ಮಾಡ್ತಾ ಇರೋದು. ನೀವು ನನ್ನ ಅಸ್ತಿನ ಬಿಟ್ಟು ನನ್ನ ಕಳ್ಸಕ್ ನೋಡಿದ್ರೆ ಬಿಟ್ಬಿಡ್ತೀನ ನಾನು? ನಾನು ಇಲ್ಲೇ ಇರ್ಬೇಕು. ಇಲ್ಲೇ ಇದ್ದು ಆ ಭಾರ್ಗವಿ ಆಂಟಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹಾಗೆ ಆ ಬ್ಯಾಡ್ ಅಂಕಲ್ಗೂ ಬುದ್ಧಿ ಕಲಿಸ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.